ಭಕ್ತಿ ಕುಸುಮಾರ್ಪಿಸುವೆ ಮಾರುತೀಶನೇ ನಿಟ್ಟೂರ ಗ್ರಾಮದೊಡೆಯ ಶರಣು ಎನ್ನುವೆ ನಿಟ್ಟೂರ ಗ್ರಾಮದೊಡೆಯ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ ಮಾರುತೀಶನೇ ಭಕ್ತಿ ಕುಸುಮಾರ್ಪಿಸುವೆ ಮಾರುತೀಶನೇ ನಿಟ್ಟೂರ ಗ್ರಾಮದೊಡೆಯ ಶರಣು ಎನ್ನುವೆ ನಿಟ್ಟೂರ ಗ್ರಾಮದೊಡೆಯ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ ಜಪಿಸಿ ಜಯವ ತಂದೆ ನೀನು ರಾಮನಾಮ ಜಪಿಸಿ ಜಯವ ತಂದೆ ನೀನು ಸೀತಾ ಮಾತೆಯ ಸುತನೆ ನಗಿಸುವೆ ನಿನಗೆ ಸೀತಾ ಮಾತೆಯ ಸುತನೆ ನಗಿಸುವೆ ನಿನಗೆ ಚೂಡಮಣಿ ರತ್ನವನ್ನು ತಾಯಿಗೆ ಕೊಟ್ಟವನು ಬೆಟ್ಟವನ್ನು ಕೈಯಲ್ಲಿ ಇಟ್ಟ ಧೀರ ಹನುಮನು ಭಕ್ತಿ ಕುಸುಮಾರ್ಪಿಸುವೆ ಮಾರುತೀಶನೇ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ನಿಟ್ಟೂರ ಗ್ರಾಮದೊಡೆಯ ಶರಣು ಎನ್ನುವೆ ನಿಟ್ಟೂರ ಗ್ರಾಮದೊಡೆಯ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ ರಾಮನಾಮ ಜಪಿಸಿ ಜಯವ ತಂದೆ ನೀನು ಬಸವ ಬಸವ ಎನ್ನುತ್ತಾ ಶರಣು ಎನ್ನುವೆ ಬಸವ ಬಸವ ಎನ್ನುತ್ತಾ ಶರಣು ಎನ್ನುವೆ ಕೂಡಲ ಸಂಗಮ ಶರಣು ಎನ್ನುವೆ ಕೂಡಲ ಸಂಗಮ ಶರಣು ಎನ್ನುವೆ ಕೃಷ್ಣ ನದಿ ಮಲಪ್ರಭಾವನ್ನು ಸೇರಿತು ಕೃಷ್ಣ ನದಿ ಮಲಪ್ರಭಾವನ್ನು ಸೇರಿತು ಕೂಡಲ ಸಂಗಮ ಶರಣು ಎನ್ನುವೆ ಕೂಡಲ ಸಂಗಮ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಭಕ್ತಿ ಕುಸುಮಾರ್ಪಿಸುವೆ ಮಾರುತೀಶನ ನಿಟ್ಟೂರ ಗ್ರಾಮದೊಡೆಯ ಶರಣು ಎನ್ನುವೆ ನಿಟ್ಟೂರ ಗ್ರಾಮದೊಡೆಯ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ ಆನಗಲ್ಲ ಗುರುಕುಮಾರ ಬೆಳೆಸಿದಂತ ಸ್ವಾಮಿಯೇ ಆನಗಲ್ಲ ಗುರುಕುಮಾರ ಬೆಳೆಸಿದಂತ ಸ್ವಾಮಿಯೇ ವೀರೇಶ್ವರ ಪುಣ್ಯಾಶ್ರಮ ಬೆಳೆಸಿದವನೇ ವೀರೇಶ್ವರ ಪುಣ್ಯಾಶ್ರಮ ಬೆಳೆಸಿದವನೇ ಅಂತರಿಗೆ ಬೆಳಕನ್ನು ನೀಡಿರುವನೇ ಅಂತರಿಗೆ ಬೆಳಕನ್ನು ನೀಡಿರುವನೇ ಸಂಗೀತ ಸಾಗರ ಗಾನ ಯೋಗಿಗೆ ಸಂಗೀತ ಸಾಗರ ಪುಟ್ಟರಾಜನೇ ಭಕ್ತಿ ಕುಸುಮಾರ್ಪಿಸುವೆ ಮಾರುತೀಶನೇ ಭಕ್ತಿ ಕುಸುಮ
ಪುಟ್ಟರಾಜನಿ ಪುಟ್ಟೆಯಗೆ ಎತ್ತು ಬಂದ ಪುಟ್ಟರಾಜನಿ ಗುರುವನ್ನೇ ಮೀರಿಸಿದ ಶಿಷ್ಯನಾದನು ಗುರುವನ್ನೇ ಮೀರಿಸಿದ ಶಿಷ್ಯನಾದನು ಸಂಗೀತ ಸಾಹಿತ್ಯ ತಿಳಿಸಿದವನು ಅಂತರಗೆ ಬೆಳಕನ್ನು ನೀಡಿರುವನು ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಪುಟ್ಟರಾಜನಿಗೆ ಭಕ್ತಿ ಕುಸುಮ ಅರ್ಪಿಸುವೆ ಮಲ್ಲಿಕಾರ್ಜುನ ಭಕ್ತಿ ಕುಸುಮ ಅರ್ಪಿಸುವೆ ಮಲ್ಲಿಕಾರ್ಜುನ ನಿಟ್ಟೂರ ಗ್ರಾಮಗಡೆಯ ಶರಣು ಎನ್ನುವೆ ನಿಟ್ಟೂರ ಗ್ರಾಮಗಡೆಯ ಶರಣು ಎನ್ನುವೆ ನಿಟ್ಟೂರ ಗ್ರಾಮಗಡೆಯ ಶರಣು ಎನ್ನುವೆ ದೇವ ಮಲ್ಲಿಕಾರ್ಜುನ ಮಾರುತೇಶ್ವರ ಇಂದು ಯುಗಾದಿ ಹಬ್ಬ ರೈತರೆಲ್ಲ ಈ ಭೂಮಿ ತಾಯಿ ಪೂಜೆ ಮಾಡುವ ಸಂತೋಷದ ದಿನ ಹಾಗೆ ದುರ್ಗಾ ಮಾತೆ ದುರ್ಗಾದೇವಿ ಆದರೆ 3 ವರ್ಷದಿಂದ ಮಳೆ ಇಲ್ಲದೆ ಬೆಳೆ ಬಾರದೆ ಆದರೆ ಸಾಲವನ್ನು ಸಾಲಿನಲ್ಲಿ ಸಿಲುಕಿಸಿಕೊಂಡು ಅನ್ನ ಹಾಕುವ ರೈತರು ಅನ್ನದಾತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವಾಗ ಅಂದ ಹಾಗೆ ಅವರ ರೈತರ ಹೆಣ್ಣರು ಮಕ್ಕಳ ಕಣ್ಣೀರು ಹಾಕಿದ್ರು ಕೇಳಿದ್ರ ಹಾಗೆ ಸುಮ್ಮನೆ ಕುಳಿತುಕೊಂಡು ಬಿಟ್ಟಿಯಾ ತಾಯಿ ನೀನು ಕುಳಿತುಕೊಂಡು ಬಿಟ್ಟಿಯಾ ನೋಡು ನಮ್ಮಂಥ ಬಡವರನ್ನು ಕೈ ಹಿಡಿದು ಕಾಪಾಡೋ ಜವಾಬ್ದಾರಿ ನಿನ್ನಲ್ಲಿ ಕುಡಿದೆ ತಾಯಿ ನಿನ್ನಲ್ಲಿ ಕುಡಿದಿದ್ದೀವಾ ನಮ್ಮ ಕೈ ಹಿಡಿದು ಕಾಪಾಡು ಬಡವರಿಗೆ ಕಷ್ಟವನ್ನು ಕೊಟ್ಟು ದಯಾದಾಕ್ಷಣ್ಯವನ್ನು ತುಂಬಿ ಸೌತಾರ ಎಂಬ ರೈತನ ಬಾಡಿನ ನೌಕೆಯನ್ನು ಸಾಗರದಲ್ಲಿ ತೇಲಿಬಿಟ್ಟು ಅತ್ತ ಮುಳುಗಿಸದೆ ಇತ್ತ ದಡ ಸೇರದೆ ರೈತನ ಕಟ್ಟವೆಂಬ ಬೋರ್ಗರಿಯುವ ಅಲೆಗಳ ಹೊಡೆತಕ್ಕೆ ಸಿಲುಕಿಸಿ ಈ ಅನ್ನದಾತನನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾಳೆ ಆ ನಿನ್ನ ತಾಯಿ ಅಂದಾಗ ರೈತರಿಗೆ ಎಲ್ಲಿದೆ ನೆಮ್ಮದಿ? ಗೌರಿ, ಈ ದುಡ್ಡನ್ನು ಒಳಗಡೆ ಇಡು. ಇದೇನ್ರಿದು? ಇಷ್ಟೊಂದು ದುಡ್ಡು ಹೇಗೆ ತಂದ್ರ? ಹೇಗೆ ಬಂತು ನಿಮ್ಗೆ ದುಡ್ಡು? ಇದೇನು ಹೀಗೆ ಕೇಳುತ್ತಿದ್ಯಾ ಗೌರಿ? ಮುಂಗಾರು ಮಳೆ ಬೀಳುವುದರೊಳಗಾಗಿ ಗೊಬ್ಬರ ಬೀಜ ತರಬೇಕಲ್ಲ, ಅದಕ್ಕೆ ಆ ಬ್ರಹ್ಮನ ಹತ್ತಿರ ಬಡ್ಡಿಗೆ ದುಡ್ಡು ತಂದಿರುವೆ. ಯಾಕ್ರಿ ಯಾಕೆ ಬೇಕಾಗಿತ್ತು ನಮ್ಮ ಬಡ್ಡಿಯ ಸಾಲವನ್ನು? ತಾಯಿಗಿಂತ ಮಗಳು ದೊಡ್ಡವನ್ನು ಹಾಕಿ ಈ ದುಡ್ಡಿನ ಸವಾಸ ನಮಗೆ ಹಾಕಬೇಕ್ರಿ. ಗೌರಿ, ನೀ ಎತ್ತಿನಿಂದ ಮಾಡಿದ ಸಾಲವನ್ನು ತನ್ನ ಹೊಲ ಮಾರಿ ಅದನ್ನು ಮುಟ್ಟಿಸುವ ಈ ರೈತನಿಗೆ ಯಾವ ಬಡ್ಡಿ ಮಕ್ಕಳು ಹಾಗೆ ಸಾಲ ಕೊಡಲ್ಲ ಅಂದಾಗ ರೈತರನ್ನು ಹರಿದು ತಿನ್ನುವ ಹಲ್ಕ ಜನಗಳ ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮಂತ ರೈತರಿಗೆ ಯಾರು ಕೊಡುತ್ತಾರೆ ದುಡ್ಡು? ಬಡ್ಡಿ ಹಂಗೆ ಆದರೆ ಮಾತ್ರ ಕೊಡುತ್ತಾರೆ. ಈ ವಿಷಯವನ್ನು ನಂದೀಶನಿಗೆ ಹೇಳಬೇಡ. ಹೋಗ್ಲಿ ಬಿಡಿ. ಅಂದ ಹಾಗೆ ಈ ರೈತರ ಜೀವನ ದುಡ್ಡಿನ ಬಡ್ಡಿಯೊಳಗೆ ದುಡಿಯೋದಾಯ್ತು ಈ ನಮ್ಮ ಜೀವನ. ಹೋಗ್ಲಿ ಬಿಡಿ. ಇಂದು ಯುಗಾದಿ ಹಬ್ಬ ದಿನವಲ್ವೇ? ಸಂತೋಷದಿಂದ ಹಸನ್ಮುಖಿಯಾಗಿ ಇರಬೇಕು ವಿನಃ ರೋಧಿಸಿದರೆ ಫಲವೇನು? ಬನ್ನಿ, ನಿಮಗಾಗಿ ಸಿಹಿ ಅಡಿಗೆ ಮಾಡಿದ್ದೇನೆ, ಊಟ ಮಾಡುವರೆಂದು. ಊಟಕ್ಕಿಂತ ಮುಂಚೆ ನಿನ್ನ ಕಣ್ಣೋಟದಲ್ಲಿ ಕರಗುತ್ತಿರುವ ನಿನ್ನ ಜೀವತ್ತಿನ ಮಧುರವಾದ ಗಾನ ಹೊಮ್ಮಿ ಬರಲಿ ಈ ಸಮಯ. ಓಹೋ ನನ್ನ ರಸಿಕ ರಾಜ, ಈ ನಿಮ್ಮ ರಸಿಕತೆಯ ನಾನೆಲ್ಲ ಬಲ್ಲೆ. ನನ್ನ ಚಲುವೆ ಬಳಿ ಬಳಿ ಬಂದು ಸಿಹಿ ಮುತ್ತು ನೀಡು.
ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೇ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಓ ಗೆಳೆಯ ನನ್ನ ಒಡೆಯ ಓ ಗೆಳೆಯ ನನ್ನ ಒಡೆಯ ನನ್ನ ಬಾಳಿಗೆ ಬೆಳಗಾವಿ ನನ್ನ ಉಸಿರಲಿ ನಿಮ್ಮ ರೈತನ ಹೆಂಡತಿ ನಾನು ನಾಚ್ಕೊಳ್ಳೋದಿಲ್ಲ ನೀವು ನಾಚ್ಕೊಳ್ತಾ ಇದ್ದೀರಲ್ಲ ಅದೇನಂತಾರಲ್ಲ ಹುಚ್ಚುಗಡೆ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ ಬನ್ರಿ ಹತ್ರ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೋ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೋ ನನ್ನ ಸನಿಹಕ್ಕೆ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ
ಜೊತೆಯಾಗಲಿ ಮಂಗಲವೇ ನೀವಾ ನನ್ನ ಸಲುವೆ ಬಳಿವಾ ಬಳಿ ಬಂದು ಶ್ರೀಮುತ್ತು ನೀನು ಓ ಪ್ರಿಯೆ, ನೀನಂದ್ರೆ ತುಂಬಾ ಇಷ್ಟ. ಹೌದು ಕಣ್ರಿ, ನಾನಂದ್ರೆ ನನ್ಗೆ ತುಂಬಾ ಇಷ್ಟನಾ. ಮತ್ ಮುಂದೆ ಸಿಹಿ ಮುತ್ತಿನ ಕಾಣಿಕೆ ದೇವಾಲಯ ಸನಿಹಗೆ ಸಿಹಿ ಮುತ್ತಿನ ಕಾಣಿಕೆ ದೇವಾಲಯ ಸನಿಹಗೆ ಬಾಲನ ಸನಿಹಗೆ ಬಾಲನ ಸನಿಹಗೆ. ಇವಾಗಲಾದ್ರೂ ನೀವು ಊಟಕ್ಕೆ ಬರ್ತೀರಾ ಇಲ್ವೋ? ಬನ್ನಿ ಊಟ ಮಾಡಿದ್ರಂತೆ. ಹೌದು, ನಂದೀಶ ಎಲ್ಲಿ ಕಾಣುತ್ತಾನೆ ಇಲ್ಲ. ಓಹೋ, ನಂದೀಶನ? ಅದು ನನ್ನ ಮೈದನ. ಅಂದಾಗೆ ಎತ್ತುಗಳನ್ನ ಪೂಜೆ ಮಾಡ್ತಾ ಇದ್ದಾನೆ. ನಂದೀಶ, ನಂದೀಶ! ಅತ್ತಿಗೆ, ಪೂಜೆ ಮುಗಿಯಿತು, ಬರ್ತಾ ಇದ್ದೀರಿ. ಎಂತಹ ವಿಚಿತ್ರ! ಸಾಕಷ್ಟು ಶಾಲೆಯನ್ನು ಕಲಿತಿರುವ ನನ್ನ ಮೈದನಿಗೆ, ನಂದೀಶನಿಗೆ ಸರ್ಕಾರಿ ನೌಕರಿ ಕೆಲಸ ಮಾಡುವ, ಹೊಲದಲ್ಲಿ ಕೆಲಸ ಮಾಡುತ್ತಿರುವ ಇವನಿಗೆ ಇದನ್ನು ನೋಡಿ ಕಲಿತರು ಅರ್ಥ ಮಾಡಿಕೊಳ್ಳಲಿ ಈ ಜನ. ಯಾಕಮ್ಮ ಹಾಗೆ ಅನ್ನುತ್ತೀಯ? ಶಾಲೆ ಕಲಿತ ಮಾತ್ರಕ್ಕೆ ಕೃಷಿ ಕೆಲಸ ಮಾಡಬಾರದು ಅಂತ ಯಾವ ಪುರಾಣದಲ್ಲಿಯೂ ಹೇಳಿಲ್ಲ, ಯಾವ ಕಾನೂನಿನಲ್ಲಿಯೂ ಬರೆದಿಲ್ಲ. ಅಂದ ಮೇಲೆ ವ್ಯವಸಾಯ ಮಾಡುವುದರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ ನಂದೀಶ, ತಪ್ಪೇನಿಲ್ಲ. ಕಲಿತವನನ್ನು ನಾವೇ ಗರ್ವದಿಂದ ಮಾತನಾಡುವ ಬುದ್ಧಿವಂತರಿಗೆ, ಕಲಿತವರಿಗೆ ಅವ್ರಿಗೆ ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಹೇಳ್ತಾ ಇದ್ದೀನಿ. ಆದ್ರೆ ನಾವು ನೋಡಪ್ಪ, ಆ ದೇವರಿಗೆ ಕೈ ಮುಗಿದು ಬಾರಪ್ಪ, ನಿನಗೆ ಆನಂದ ಪ್ರಸಾದವನ್ನು ಕೊಡ್ತೇನೆ. ಅತ್ತಿಗೆ, 100 ದೇವರನ್ನು ಪೂಜಿಸುವುದಕ್ಕಿಂತ ನಿನ್ನ ಹೆತ್ತ ತಂದೆ ತಾಯಿಯರನ್ನು ಪೂಜಿಸು. ಯಾಕೆಂದರೆ ಆ ದೇವರಿಗೆ ಜನ್ಮ ಕೊಟ್ಟಿದ್ದು ಒಬ್ಬ ತಂದೆ ತಾಯಿ ಎಂಬುದನ್ನು ಮಾತ್ರ ಮರೆಯಬೇಡ ಅಂತ ಬಲ್ಲವರು ಹೇಳಿದ್ದಾರೆ. ಹಾ ಅಣ್ಣ, ಅತ್ತಿಗೆ, ನನಗೆ ನೀವೇ ಇಲ್ಲ ಆಶೀರ್ವಾದ ಮಾಡಿ. ಎದ್ದೇಳು. ಆ ಮಲ್ಲಿಕಾರ್ಜುನ ಸದಾ ನಿನಗೆ ಒಳ್ಳೆಯದು ಮಾಡಲಿ. ಪ್ರಸಾದ ಯಾವುದಮ್ಮ? ದೇವರ ಪ್ರಸಾದ. ಇದು ದೇವರ ಪ್ರಸಾದವಲ್ಲಮ್ಮ. ಏನ್ ಹೇಳ್ತಾ ಇದೀಯಾ ನೀನು? ಸತ್ಯವನ್ನೇ ಹೇಳುತ್ತಿದ್ದೇನೆ ಅತ್ತಿಗೆ, ಇದು ದೇವರ ಪ್ರಸಾದವಲ್ಲ. 10 ತಿಂಗಳ ಕಾಲ ಒತ್ತಿ ಬಿತ್ತಿ ಬೆಳೆದ ಅನ್ನದಾತ ರೈತ ಕೊಟ್ಟ ಅನ್ನ ಪ್ರಸಾದವಿದು. ಅಂದಾಗ ಆ ಗುಡಿಯಲ್ಲಿರುವ ಕಲ್ಲು ದೇವರು ಹೇಗೆ ಕೊಡಲಿಕ್ಕೆ ಸಾಧ್ಯ ಅತ್ತಿಗೆ? ಈ ಸತ್ಯ ಆ ದೇವರಿಗೂ ಕೂಡ ಗೊತ್ತು. ಆದರೆ ಆ ದೇವರಿಗೆ ಹೇಳಲಿಕ್ಕೆ ಬಾಯಿ ಇಲ್ಲ. ಈ ನಮ್ಮ ಜನಕ್ಕೆ ತಿಳಿದುಕೊಳ್ಳಲಿಕ್ಕೆ ತಲೆ ಇಲ್ಲ ಅಷ್ಟೇ. ಹೌದು ನಂದೀಶ, ರೈತನ ಉಸಿರು ದೇಶದ ಹಸಿರು ಅನ್ನುವ ಈ ನೀತಿಗೆಟ್ಟ ಸಮಾಜ, ರೈತನ ಸಾವಿರ ಸಮಾಜ ಮೇಲೆ ಸರ್ಕಾರ ನಡೆಸುವವರಿಗೆ ಹೇಗೆ ಅರ್ಥವಾಗಬೇಕು ರೈತನ ಕಷ್ಟ? ಅಣ್ಣ, ಕಂಡವರ ಮನೆಯ ಅನ್ನಕ್ಕಿಂತ ನಮ್ಮ ಮನೆಯ ಗಂಜಿನೇ ಲೇಸು ಅನ್ನುವ ನಿಸ್ವಾರ್ಥಿ ಜೀವಿ ಅನ್ನುವುದೇನಾದರೂ ಇದ್ದರೆ ಈ ಜಗತ್ತಿನಲ್ಲಿ ಅದು ಭೂತಾಯಿ ಮಡಿಲಲ್ಲಿ ಕೆಲಸ ಮಾಡುವ ನಿನ್ನಂತ ರೈತ ಮಾತ್ರ ಅಣ್ಣ, ರೈತ ಮಾತ್ರ. ಅದಕ್ಕೆ ಹೇಳಿರುವರು ಬಲ್ಲವರು, ವರ ಕೊಡಲಿಕ್ಕೆ ಮಾತ್ರ ದೇವರು. ಬಟ್ ಈ ಜಗತ್ತನ್ನೇ ಸಾಗಿಸಲುತ್ತಿರುವನೇ ಈ ಅನ್ನದಾತ ರೈತನಣ್ಣ, ರೈತ. ಹೌದು ನಂದೀಶ, ಈ ದೇಶದಲ್ಲಿ ರೈತರು ಬೆಳೆದ ಬೆಳೆಯಿಂದ
ಹಳ್ಳಿಯಿಂದ ಹಿಡಿದು ದೂರವರೆಗೂ ನಡೆಯುತ್ತಿದೆ ಸರ್ಕಾರದ ವ್ಯಾಪಾರಗಳು. ಅಂದ ಹಾಗೆ ಈ ರೈತರು ಬೆಳೆಯದಿದ್ದರೆ ಅವರ ಜೀವನ ಅಧೋಗತಿ ಆಗ್ತಾ ಇದೆ. ನಿಜ ಗೌರಿ, ನಿನ್ನ ಮಾತು ತಗಣಿ ತುಂಬಿದ ತೊಟ್ಟಿಲಲ್ಲಿ ಮಗುವನ್ನು ಮಲಗಿಸಿದಂತಾಗಿದೆ ರೈತನ ಸ್ಥಿತಿ. ರೈತನಿಗಾಗಿ ಸರಕಾರದ ಯೋಜನೆಗಳು ಸೋಕಟ್ಟಿದ್ದರು ಅವು ಸಿರಿವಂತರ ಮನೆ ಪಾಲಾಗುತ್ತವೆ. ಆದ್ದರಿಂದ ನಮ್ಮಂತ ಬಡ ರೈತರಿಗೇನೂ ಲಾಭವಿಲ್ಲ. ಲಾಭ ಅಣ್ಣ, ಈ ಜಗತ್ತಿನಲ್ಲಿ ರೈತ ಅನ್ನೋನೇ ಬೆಳೆಯಲಿಲ್ಲ ಅಂದಿದ್ರೆ ಈ ಜಗತ್ತೇ ಅಲ್ಲೋಲ ಕಲ್ಲೋಲವಾಗಿ ಸರ್ವನಾಶವಾಗಿ ಬಿಡುತ್ತಣ್ಣ, ಸರ್ವನಾಶವಾಗಿ ಬಿಡುತ್ತೆ. ಅಂತಹದರಲ್ಲಿ ನಿನ್ನಂತ ರೈತ, ಅಂತಹದರಲ್ಲಿ ಬಡವರ ಮಕ್ಕಳು ಸರಾಯಿ ಕುಡಿಯಲಿಲ್ಲ ಅಂದ್ರೆ ನಮ್ಮನ್ನಾಳುವ ಸರ್ಕಾರನ ಕೂಡ ಬಿದ್ದು ಹೋಗತ್ತಣ್ಣ, ಸರ್ಕಾರನೇ ಬಿದ್ದು ಹೋಗುತ್ತೆ. ನೋಡಣ್ಣ, ಸರ್ಕಾರ ನಡೆಸಲಿಕ್ಕೆ ಹುಡುಕಬೇಕು, ಈ ಜಗತ್ತಿಗೆ ಅನ್ನ ಹಾಕಲಿಕ್ಕೆ ರೈತ ಬೇಕು. ಇಷ್ಟೇ ಅಣ್ಣ ಈ ಸಮಾಜದ ವ್ಯತ್ಯಾಸ. ನಂದೀಶ, ಹೋಗಲಿ ಬಿಡು ನಂದೇಶ. ನೋಡು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಲೇಸ ಅನ್ನೋ ಹಾಗೆ ನೀನು ಹೊಲದಲ್ಲಿ ಕೆಲಸ ಮಾಡುವ ನಿನ್ನ ಜನ್ಮ ಸಾರ್ಥಕವಾಯಿತು. ನಿಜಾತಿಗೆ ನಿಮ್ಮ ಮಾತು. ಆದರೆ ಈ ಜಗತ್ತಿನಲ್ಲಿ ಒಂದೇ ಒಂದು ದಿನದಲ್ಲಿ ಕೋಟ್ಯಾಂತರ ಸೂಜಿ ತಯಾರು ಮಾಡಬಲ್ಲ ಫ್ಯಾಕ್ಟರಿಗಳಿರುವ ಈ ಕಾಲದಲ್ಲಿ ಅಂತ ಒಂದು ಸಣ್ಣ ಸೂಜಿಗೆ ಒಂದು ನಿರ್ದಿಷ್ಟವಾದ ಬೆಲೆ ಇದೆ. ಆದರೆ 10 ತಿಂಗಳ ಕಾಲ ಗಾಳಿ ಮಳೆ ಬಿಸಿಲು ಎನ್ನದೆ ಹೊಲದಲ್ಲಿ ದುಡಿಯುವ ರೈತ ಬೆಳೆದ ಒಂದೊಂದು ತಾಳಿಗೂ ಯಾಕೆಲ್ಲ ನಿರ್ದಿಷ್ಟವಾದ ಬೆಲೆ ಇಲ್ಲ? ಯಾಕಿಲ್ಲ? ನಂದೇಶ, ಒಕ್ಕಲಿಗೆ ಒಕ್ಕಿದರೆ ಬೀಗುವುದು ಜನವೆಲ್ಲ, ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ಭಾಷಣದಲ್ಲಿ ಹೇಳೋ ಈ ಬಂಡ ಸಮಾಜಕ್ಕೆ ಹೇಗೆ ಅರ್ಥವಾಗಬೇಕು? ಅಣ್ಣ, ಹಾಗೆಂದ ಮಾತ್ರಕ್ಕೆ ಅಡ ಇಂಥ ಕಟು ಸತ್ಯವನ್ನು ಕಂಡಿದ್ದು ಕಣ್ಣಂಗೆ ಹೇಳಿದರೆ ಕಂಡದಂತೆ ಸಿಟ್ಟು ಬಂದು ಸೊಂಡಿ ಊರಿಸಿಕೊಳ್ಳುವ ಪುಂಡ ರಾಜಕಾರಣಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೂ ಗೊತ್ತಾಗಬೇಕು ಈ ರೈತನ ಕಷ್ಟ. ನಂದೀಶ, ಸರಕಾರ ಅನ್ನುವುದು ಹುಚ್ಚ ಮುಂಡಿ ಲಕ್ಕಣವಿದ್ದ ಹಾಗೆ ಅಲ್ಲಿ ಕಳ್ಳ ಕಾಕರಿಗೆ ಮಾತ್ರ ಉಣ್ಣಲಿಕ್ಕಿರುವುದು, ನಮ್ಮಂತ ನಿಯತ್ತಿನವರಿಗಲ್ಲ. ಅದಕ್ಕೆ ಹೇಳಿರುವರು ಹಿರಿಯರು, 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಹಾಗಾಗಿ ನಮ್ಮಂತ ರೈತರಿಗೆ ಯಾರು ಬೆಲೆ ಕೊಡುತ್ತಾರೆ? ಅಣ್ಣ, ಹಾಗೆಂದ ಮಾತ್ರಕ್ಕೆ ಸಿರಿಗಣ ಮೋಸ ಆಯ್ತಣ್ಣ, ಮೋಸವಾಯ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರದಂಗ ಆಯ್ತಣ್ಣ ಈ ಬಡ ರೈತರ. ಬಸಪ್ಪ, ಹೌದಣ್ಣ, ಕಣ್ಣರಿಯದಿದ್ದರೆ ಕರುಳು ಹರಿಯದೆ ನೋಡಣ್ಣ. ನಿನ್ನನ್ನು ನೋಡಿದರೆ ನಾವಿಬ್ಬರು ಒಂದೇ ಕರುಳು ಬಳ್ಳಿಯಲ್ಲಿ ಜನಿಸಿ ಬಂದಿರುವ ಎಂಬುದನ್ನು ಮಾತ್ರ ಮರೆಯಬೇಡಣ್ಣ. ಯಾಕೆಂದರೆ ನಿನ್ನನ್ನು ಗಮನಿಸಿದರೆ ಗೊತ್ತಾಗುತ್ತದೆ ಏನು ಆಗಿದೆಯಂತ. ಹಾ ಬಸಪ್ಪ, ನೀನಾದರೂ ಹೇಳು ಏನಾಗಿದೆ ಅಂತ. ನಂದೀಶ, ಅದೇನು ಇಲ್ಲಪ್ಪ, ನಾನೇನು ತಿಳಿಯದೆ ಹಾಗೆ ಅಂದು ಬಿಟ್ಟೆ. ನೋಡು ನಂದೇಶ, ಅದೇನು ಇದ್ರು ಸಮಸ್ಯೆವಾದ್ರು ನಿಮ್ಮಣ್ಣನವರು ಬಗೆಹರಿಸಲಿಕ್ಕೆ ಇದ್ದಾರೆ. ಅಂದಾಗೆ ನೀನೇಗೆ ತಲೆ ಕೆಡಿಸಿಕೊಳ್ತಿದೆಯಾ? ಅತ್ತಿಗೆ, ಅಣ್ಣ, ಇನ್ನೊಂದು ಮರು ಮಾತನಾಡದೆ ಸತ್ಯ ಏನೆಂದು ಹೇಳಿ, ಇಲ್ಲದಿದ್ದರೆ ಈ ನಂದೀಶನ ಮೇಲಾಡೆ. ಹೌದಣ್ಣ, ಹೌದು. ನಿಮ್ಮಂತ ರೈತರು ಈ ರೀತಿ ತಾಳ್ಮೆ ತೆಗೆದುಕೊಂಡಿದ್ದಕ್ಕೆ ತಾನೇ ತಲೆ ಮೇಲೆ ಹೋಗಿ ಕುಳಿತಿರುವುದು ಈ ಸಮಾಜದ ಬಂಡ ಪುಂಡರು. ತಾಳ್ಮೆ ಅನ್ನೋ ಜಾಗದಾಗ ಸ್ವಲ್ಪ ಸಿಟ್ಟು ಅನ್ನೋದು ಇದ್ದಿದ್ರೆ ಸರಿಯಾಗಿ ಬಿಡ್ತಿತ್ತು ಈ ಹಲ್ಕಟ್ಟು ಸಮಾಜಕ್ಕೆ. ಹೇಳಣ್ಣ, ಹೇಳು ಏನಾಯ್ತಂದು. ಅದೇನು ಇಲ್ಲ ನಂದೀಶ, ಮುಂಗಾರು ಮಳೆಗೆ ಹತ್ತಬೇಕೆಂದು ಹಾಕಿದ ಮೆಣಸಿನ ಬೀಜ ಒಳ್ಳೆ ಹದವಿದ್ದರೂ ಮೊಳಕೆ ಹೊಡೆಯುವುದನ್ನು ಬಿಟ್ಟು ಕೊಳೆತು ಹೋಗ್ಯಾವು ಬೀಜ. ಬೀಜ ಹಾಕಿದ ರೈತರೆಲ್ಲ ಕಂಗಾಲಾಗಿ ಕಣ್ಣಿಡುವ ಪರಿಸ್ಥಿತಿ ಬಂದಿದೆಯಪ್ಪ. ಹೌದು ನಂದೀಶ,
ಈಗಾಗಲೇ ಬರದಿಂದ ಬಳಲಿ ಬೆಂಡಾದ ರೈತನಿಗೆ ಕಾಯಿದ ಮೇಲೆ ಬರೆಯಳದಂತಾಗಿದೆ ನಂದೀಶ. ಅಣ್ಣ, ಕೊಳೆತು ಹೋಗುವಂತೆ ಕಳಪೆ ಬೀಜ ಕೊಟ್ಟ ಅಧಿಕಾರಿಗಳನ್ನು ಕಟ್ಟಿ ಹಾಕಿ ಬಾರಿ ಕೋಲಿನಿಂದ ಬಾರಿಸಿದಾಗ ತಟ್ಟಂತ ಹೇಳುತ್ತಿದ್ದ ಕೊಟ್ಟಂತ ಮಾಲೀಕನ ಹೆಸರ. ಆವಾಗ ಗೊತ್ತಾಗುತ್ತದೆ ರೈತರೆಲ್ಲ ಒಗ್ಗಟ್ಟಾಗಿ ಸೇರಿ ಹಾಳಾದ ಬೀಜಕ್ಕೆ ಪರಿಹಾರ ವಸೂಲಿ ಮಾಡಿದರಾಯ್ತು. ಪರಿಹಾರ ನಂದೀಶ, ಪರಿಹಾರ ಎಂಬುದು ರೈತನ ಮೂಗಿಗೆ ಒರೆಸುವ ತುಪ್ಪವಿದ್ದ ಹಾಗೆ. ತಪ್ಪು ಮಾಡಿ ಒಪ್ಪಿಕೊಂಡು ಕಂಪನಿಯ ಪರಿಹಾರ ಕೊಡುವ ಸಮಯಕ್ಕೆ ತಾಯಿಗಿಂತ ಮಗಳು ದೊಡ್ಡವಳಾದಳು ಅನ್ನುವ ಹಾಗೆ ಸಾಲದ ಬಡ್ಡಿ ಬೆಳೆದಿರುತ್ತೆ ಅಷ್ಟೇ. ಅಂಡ ಹಾಗೆಂದ ಮಾತ್ರಕ್ಕೆ ಕಷ್ಟಪಟ್ಟು ದುಡಿಯುವ ರೈತನಿಗೆ ನ್ಯಾಯನೇ ಇಲ್ಲ ಅಂತೀಯ? ನ್ಯಾಯ ಎಂಬುದು ನಾಯಿಯಾಗಿ ಶ್ರೀಮಂತರ ಮನೆ ಕಾವಲು ಕಾಯುತ್ತಿರುವಾಗ ಬಡವರಿಗೆ ಎಲ್ಲಿಂದ ಸಿಗಬೇಕು ನ್ಯಾಯ? ಅಣ್ಣ, ಹಿಂದೆ ನಮ್ಮನ್ನು ಬ್ರಿಟಿಷರು ಬೂಟುಗಾಲಿನಿಂದ ಒದ್ದು ಅನ್ಯಾಯವಾಗಿ ದುಡಿಸಿಕೊಟ್ಟಿರುವಾಗ ಅದರ ವಿರುದ್ಧ ಕ್ರಾಂತಿಕಿಡಿ ಎಂಬ ಕ್ರಾಂತಿಕಿಡಿ ಹಚ್ಚಿಸಿ ಭಾರತಾಂಬೆಯನ್ನು ಬಂಧನದಿಂದ ಮುಕ್ತಿಗೊಳಿಸಲಿಲ್ಲವೇ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು? ಹೌದ್ರಿ, ಸಹನೆಯಿಂದ ಬಂದರೆ ಶಾಂತಿಯ ದೂತನಾಗಿರಬೇಕು. ಸಮರಕ್ಕೇನಾದ್ರೆ ಬಂದರೆ ಶಾಂತಿಯ ಗೋಪುರವಾಗಿರಬೇಕು. ಅಂದಾಗಲೇ ನ್ಯಾಯಕ್ಕೆ ಒಂದು ಬೆಲೆ ಅರ್ಥ ಸಿಗ್ತದೆ. ಹೌದಣ್ಣ, ರೈತರ ಜೀವನದ ಜೊತೆ ಆಟವಾಡಿ ಬಿತ್ತಲಿಕ್ಕೆ ಕಳಪೆ ಬೀಜ ಕೊಟ್ಟ ಆ ಮಾಲೀಕ ಯಾವನಾಗಿರಲಿ ಅವನ ಕೈಗಳನ್ನು ಕತ್ತರಿಸಿ ಹೇಳುವೆ ಈ ಸಮಾಜಕ್ಕೆ ರೊಚ್ಚಿಗೆದ್ದ ರೈತ ಕೊಟ್ಟ ಶಿಕ್ಷೆ ಅಂತ. ಆವಾಗ ಮುಂದೆ ಈ ರೀತಿ ತಪ್ಪು ಯಾರು ಮಾಡಲ್ಲ. ನಾನಿನ್ನು ಬರುತ್ತೇನೆ. ನಿಲ್ಲು ನಂದೀಶ. ನೋಡಪ್ಪ, ಊರಿನಲ್ಲಿ ಆಗುವ ಕೆಲಸಕ್ಕೆ ಕೊಡ್ಲಿ ಯಾಕೆ ಬೇಕು? ಅದನ್ನೆಲ್ಲ ನಿಮ್ಮ ಅಣ್ಣನವರು ವಿಚಾರಿಸುತ್ತಾರೆ. ಬಾರಪ್ಪ ಮೈದನ, ನೀನು ಊಟ ಮಾಡ. ಹೌದು ನಂದೀಶ, ಈ ನಿಮ್ಮ ಅತ್ತಿಗೆ ಹೇಳೋದ್ರಲ್ಲಿ ಒಂದು ಅರ್ಥವಿದೆ. ನಿಜ ನಂದೀಶ, ನೀನು ಯಾಕೆ ತಲೆಗೆಡಿಸಿಕೊಳ್ಳುತ್ತೀಯ? ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ನಾನು ನಾಳೆ ಎಲ್ಲ ರೈತರನ್ನು ಕರೆದುಕೊಂಡು ಹೋಗಿ ವಿಚಾರಿಸುತ್ತೇನೆ. ಗೌರಿ, ನೀನು ಇವರಿಗೆ ಊಟಕ್ಕೆ ಬಡಿಸ ನಡೆ. ಆಯ್ತ್ರಿ, ಬಾ ನಂದೀಶ. ಬಸಪ್ಪನವ್ರೆ, ನಡ್ರಿ ನೀವು ಊಟ ಮಾಡುವ್ರಂತೆ. ಲೇ ನರಸಿಂಹ, ಕಳ್ಳ ಓಟಿನಿಂದ ಆರಿಸಿ ಬಂದು ಸುಳ್ಳು ಕಂಪನಿಯ ಮುಖಾಂತರ ಸಾಮಾನ್ಯ ಜೀವನದ ಜೊತೆ ಆಟ ಆಡುವ ಚಿಕಂಡಿ, ಮುಗಿಯಿತು ನಿನ್ನ ಅಟ್ಟಹಾಸ. ನಿನ್ನ ಅಟ್ಟಹಾಸವನ್ನು ಬೆಟ್ಟಿ ನಿಲ್ಲುವ ಗಂಡು ಗಲಿಸುವ ಲಿಂಗ ಹುಟ್ಟಿ ಬಂದಿರುವನು ನಿನ್ನ ಸರ್ವನಾಶಕ್ಕೆ. ಲೇ ನರಸಿಂಹ, ನಾನೇ ಸರ್ಕಾರ, ನನ್ನಿಂದಲೇ ನ್ಯಾಯ ಅನ್ನೋ ಅಹಂಕಾರದ ಮಬ್ಬಿನಲ್ಲಿ ಕಪ್ಪಿ ಮೆರೆಯುತ್ತಿರುವಿಯಲ್ಲ. ನೋಡ್ತಾ ಇರು, ನಿಮ್ಮಂತವರಿಗೆ ನಾಳೆ ಪಂಚಾಯತಿ ಕಟ್ಟಿಯಲ್ಲಿ ನಿಲ್ಲಿಸಿ ದಂಡ ವಸೂಲಿ ಮಾಡದಿದ್ದರೆ ನಾನು ರೈತರಿಗೆ ಕೊಟ್ಟ ಮಾತಿನಂತೆ ವಚನ ಪಾಲಿಸಿದ ಮಕ್ಕಳಿಗೆ ನಾನಾಗುವೆ. ಆಯ್ತಣ್ಣ. ಈ ಅಂದದ ಗಂಡಿಗೆ ಲಜ್ಜೆ ಇಲ್ಲ, ಹೇಗಾಗೋದು ಕೂಡ. ಈ ಅಂದದ ಗಂಡಿಗೆ ಲಜ್ಜೆ ಇಲ್ಲ, ಹೇಗಾಗೋದು ಕೂಡ. ಯಾರಿಗೂ ಒಗ್ಗಲ್ಲ, ಯಾರಿಗೂ ಅಳುಗಲ್ಲ, ಯಾರಿಗೂ ಅಂಜಲ್ಲ, ಯಾರಿಗೂ ಅಳುಗಲ್ಲ. ಅಂದದ ಗಂಡಿಗೆ ಲಜ್ಜೆ ಇಲ್ಲ, ಹೇಗಾಗೋದು ಕೂಡ.
ಈ ಜಗತ್ತಿನಲ್ಲಿರುವ ಸಕಲ ಜೀವರಾಶಿಗಳಿಗೆ ಹಣೆ ಬರಹವನ್ನು ಬರೆಯುವವನು ಆ ಸೃಷ್ಟಿಕರ್ತ ಬ್ರಹ್ಮ. ಸಾಲದ ಸುಳಿಯಲ್ಲಿ ಸಿಲುಕುವ ನದೃತರ ಹಣೆ ಬರಹವನ್ನು ಬರೆಯುವವನು ಈ ಸೃಷ್ಟಿಕರ್ತ ಬ್ರಹ್ಮ. ಈ ಬ್ರಹ್ಮ ಒಂದು ಸಾರಿ ನೋಟು ಬೀರಿದ್ರೆ ಸಾಕು, ಹುಡುಗಿಯರು ಬಂದು ನರ್ತಿಸುವರು ಈ ಬ್ರಹ್ಮನ ತೋಳ ತೆಕ್ಕೆಯಲ್ಲಿ ಆಟ. ಇದುವೇ ಈ ರಸಿಕ ಬ್ರಹ್ಮ ರಚಿಸಿದ ಪಾಠ. ಈ ಜಗತ್ತೇ ಒಂದು ಸುಳ್ಳರ ಸಂತಿ. ಇಲ್ಲಿ ಸತ್ಯವಂತರಿಗೆ ಬರುವುದು ರೋಗ, ನಮ್ಮಂತ ಕಳ್ಳ ಸುಳ್ಳರಿಗೆ ಸಿಗುವುದು ಜಾಗ. ಕರ್ಮವೆಂಬ ಕಾಲಚಕ್ರದಲ್ಲಿ ಕರ್ಮವನ್ನು ತುಳಿದು ಕುರುಡು ಕಾಂಚಾಣವಿಲ್ಲದ ನಮ್ಮಂತ ಧನಿಕರ ಮನೆಯಲ್ಲಿ ಅಡಗಿ ಕುಳಿತಿರುವಾಗ ನಾವು ಆಡಿದ್ದೇ ಆಟ, ಮಾಡಿದ್ದೇ ಪಾಠ. ಈ ಕಲಿಯುಗದಲ್ಲಿ ದುಡ್ಡಿನ ಆಸೆ ಪಟ್ಟು ಸುಂದರ ಹುಡುಗಿಯರ ಸಂಘ ಬೆಳೆಸಿ ಅದಿಲ್ಲದೆ ಬುದ್ಧಿಹೀನ ಬಡ ಗಂಡುಗಳಿಗೆ ಮದುವೆ ಮಾಡಿ ಸರಾಗವಾಗಿ ಸಾಗಿಸಬಲ್ಲೆ ಕೊನೆಯವರೆಗೂ ಅವಳ ಕಳ್ಳ ಪ್ರಿಯತಮನಾಗಿ. ಇದುವೇ ಈ ರಸಿಕ ಬ್ರಹ್ಮ ರಚಿಸಿದ ಪಾಠ.